ಜೂನಿಯರ್ ವೈದ್ಯನಿಂದ ವೈದ್ಯೆ ನಾಗಶ್ರೀ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಪತ್ನಿಯಿಂದಲೂ ಆರೋಪ ಕೇಸ್ ಕೇಳಿಬರ್ತಿದೆ. ಜೂನಿಯರ್ ವೈದ್ಯೆಯಿಂದ ವೈದ್ಯೆ ನಾಗಶ್ರೀ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಪತ್ನಿಯಿಂದಲೂ ಆರೋಪ ಕೇಸ್ ಕೇಳಿಬರ್ತಿದೆ. ಮೈಸೂರಿನಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮೇಲೆ ವಿನೋದ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಇವರಿಬ್ಬರ ಕೇಸ್ನ ಕುರಿತಾಗಿ ಒಂದು ಚಿಕ್ಕದಾಗಿ ಬ್ರೀಫ್ ಮಾಡೋದಾದ್ರೆ, ಕಳೆದ 12 ವರ್ಷಗಳಿಂದ ಸ್ಮೃತಿ ತಪ್ಪಿದ ಅಂದರೆ ಕೋಮಾ ಸ್ಥಿತಿಯಲ್ಲಿದ್ದರು ವೈದ್ಯೆ ಡಾಕ್ಟರ್ ನಾಗಶ್ರೀ ಅವರು. ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ಮಾರ್ಚ್ 24 2 ದಿನದ ಹಿಂದೆ ಕೊನೆ ಉಸಿರೆಳೆದ್ರು. ಪ್ರೀತಿ ಹಾಗೆ ನಂಬಿಕೆಯ ಹೆಸರಿನಲ್ಲಿ ನಡೆದ ವಂಚನೆಗಿಂದ ಇಡೀ ಬದುಕೆ ಕಮರಿ ಹೋದ ವೈದ್ಯೆಯ ಕತೆ ನಾಡಿನಾದ್ಯಂತ ನಿಜಕ್ಕೂ ಕಣ್ಣೀರು ತರಿಸುವಂತಿದೆ. ಇನ್ನು ತಮಗಿಂತ ಕಿರಿಯ ವೈದ್ಯನಾಗಿದ್ದ ವಿನಯ್ ಕುಮಾರ್ ಎಂಬಾತನ ಪ್ರೇಮ ಪಾಶಕ್ಕೆ ಸಿಲುಕಿ ನಾಗಶ್ರೀ ಆತನ ಮೇಲಿನ ಅತಿಯಾದ ಒಂದು ರೀತಿ ನಂಬಿಕೆ, ಹಾಗಾಗಿ ಜೀವನವನ್ನೇ ಕಳ್ಕೊಂಡಿದ್ದಾರೆ. ಇನ್ನು ಮದುವೆ ವಿಚಾರ ಬಂದಾಗ ಮಾತ್ರ ನನಗೆ ವಯಸ್ಸಿನ ಗ್ಯಾಪ್ ಇದೆ, ಮದುವೆ ಆಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಕೆಲವೊಂದಷ್ಟು ಆರೋಪಗಳು ಕೂಡ ಈಗ ವಿನಯ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಮೈಸೂರಿನಲ್ಲಿ ಮದುವೆಯಾದ ಒಂದೇ ತಿಂಗಳಿನಲ್ಲಿ ಮನೆಯಿಂದ ದೂರ ಹೋದ್ಲು. 106 ಗ್ರಾಂ ಚಿನ್ನ, 1.5 ಲಕ್ಷ ಅಂದ್ರೆ 1.5 ಲಕ್ಷ ರೂಪಾಯಿ ಹಣ ತಗೊಂಡು ಹೋದ್ಲು. ಹಿಂದೆ ವೈದ್ಯ ನಾಗಶ್ರೀ ಮೇಲೆ ಕೂಡ ಪ್ರೀತಿಯಾಗಿ ನಿಜ, ಆಕೆ ವಯಸ್ಸು ಹೆಚ್ಚಾಗಿದ್ದಕ್ಕೆ ಮನೆಯಲ್ಲಿ ಒಪ್ಕೊಳ್ಳಿಲ್ಲ. ಆಗ ನಂಗೆ 19 ವರ್ಷ. ಆಕೆ ಓದು ಮುಗಿಸಿ ಕ್ಲಿನಿಕ್ ನಡೆಸ್ತಾ ಇದ್ರು. ಪ್ರೀತಿ ನಿರಾಕರಿಸಿದ್ದಕ್ಕೆ ಇಬ್ರು ಕೂಡ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದು ಹೌದು. ಶ್ರೀರಂಗಪಟ್ಟಣದ ಲಾಡ್ಜ್ಗೆ ಹೋಗಿದ್ವಿ, ಜೊತೆಗೆ ಮೆಡಿಸಿನ್ ಇಂಜೆಕ್ಟ್ ಮಾಡಿದ್ಲು. ಆಕೆ ಕೋಮಾಗ ಹೋದ್ರೆ ನಾನು ಸೆಮಿ ಕೋಮಾಗ ಹೋಗ್ಬಿಟ್ಟೆ ಅಂತ ಸ್ವತಃ ಡಾಕ್ಟರ್ ವಿನಯ್ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಮದುವೆ ಆಗಿದ್ದೌದು, ಒಂದಷ್ಟು ಚಿನ್ನ ತಗೊಂಡೋದ್ರು, ಹಣ ತಗೊಂಡೋದ್ರು, ನಾಗಶ್ರೀ ಮೇಲೆ ಲವ್ ಆಗಿದ್ದೌದು. ಅದಾದ ನಂತರದಲ್ಲಿ ಇಬ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ವಿ, ಲಾಡ್ಜ್ಗೆ ಹೋಗಿದ್ವಿ, ಎಲ್ಲವನ್ನ ಒಪ್ಕೊಳ್ತಿದ್ದಾರೆ. ಬಟ್ ಈಗ ಪ್ರೀತಿ ಪ್ರೇಮದ ವಿಚಾರಕ್ಕೆ ಒಂದು ಅಮಾಯಕ ಹೆಣ್ಣು ಮಗುವಿನ ಜೀವ ಹೋಗಿರೋದು, ಮತ್ತದನ್ನು ವಾಪಸ್ ತಗೊಂಡು ಬರೋದಕ್ಕಾಗೋದಿಲ್ಲ. ಅದೇನೇ ಹೇಳಿಕೆಗಳನ್ನು ಕೊಡಬಹುದು, ಪ್ರೀತಿ ಪ್ರೇಮ ಈಗ ಮತ್ತೆ ಮುಚ್ಚಿರುವ ಕಣ್ಣನ್ನು ತೆರೆಸಬಹುದು. ಬಟ್ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ಅವರ ಮೊದಲ ಪತ್ನಿಯಿಂದ. ಇನ್ನು 12 ವರ್ಷಗಳಿಂದ ಏನು ಶಕ್ತಿ ಇಲ್ಲದೆ ಅಥವಾ ನೆನಪೇ ಇಲ್ಲದೆ ಬೆಡ್ನಲ್ಲಿದ್ದರು, ಬೆಡ್ ರೆಸ್ಟ್, ಬೆಡ್ ರಿಡನ್ ಆಗಿದ್ರು. ಅದಾದ ನಂತರದಲ್ಲಿ ಸಾವು ನೋವಿನ ಬದುಕಿ ನಡುವಿನ ಹೋರಾಟದಲ್ಲಿ ಕೊನೆಗೂ ಕೂಡ ಸಾವೇ ಅವರಿಗೆ ಸಮೀಪಿಸಿತು. ಸಂಬಂಧಪಟ್ಟಂತೆ ವಿನಯ್ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಪ್ರೀತಿ ಮಾಡಿ ನಿಜ ಅನ್ನೋದಾಗಿ ಒಪ್ಕೊಂಡಿದ್ದಾರೆ. ಈಕೆ ವಿಚಾರವಾಗಿ ಹೇಳಬೇಕು ಅಂದ್ರೆ, ನಾನು ಇಷ್ಟೊತ್ತು ತಾವುಗಳು ಕೂಡ ಎಲ್ಲ ಗಮನಿಸಿದ್ದೀರಿ, ನಾನು ಕೂಡ ಎಲ್ಲ ಉತ್ತರವನ್ನು ಕೊಟ್ಟಿದ್ದೀನಿ. ನಾನು ಸುಮ್ಮನೆ ಉತ್ತರ ಕೊಟ್ಟಿಲ್ಲ. ನಾನೇನೋ ಕೂತ್ಕೊಂಡು ಅವಳೇನೋ ಹೇಳೋದು, ನಾನೇನೋ ಒಂದು ಕೌಂಟರ್ ಕೊಡಬೇಕು ಅಲ್ಲ. ನನ್ನ ಹತ್ರ ಎವಿಡೆನ್ಸ್ ಇದೆ. ಅಲ್ಲಲ್ಲ, ನಿಮ್ಮ ಮದುವೆ ವಿಚಾರದಲ್ಲಿ ಆಗಿರ್ತಕ್ಕಂಥ ಅಲಿಗೇಷನ್ ಏನು, ಅಲಿಗೇಷನ್ ಮೇಲೆ ಅದಕ್ಕೆ ನಿಮ್ಮ ಡಿಫೆನ್ಸ್ ಏನು ಅಂತ ಸರ್, ಈಕೆ ಮಾಡ್ತಾ ಅಲಿಗೇಷನ್ಸ್ ಏನು ಅಂತಂದ್ರೆ, ನಾನು ಹೊಡೆದೆ, ಯಾವುದೇ ಕಾರಣಕ್ಕೂ ಆ ಕೆಲಸ ನಾನು ಮಾಡಿಲ್ಲ ಅಂತ ಅವಶ್ಯಕತೆ ನನಗೆ ಇಲ್ವೂ ಇಲ್ಲ ಕೂಡ. ಐ ಆಮ್ ಕ್ಲಿಯರ್ ಅಬೌಟ್ ಇಟ್. ಜೊತೆಗೆ ನಾನು ಆಕೆಯನ್ನ ಡೌರಿ ಕೇಳಿದೆ. ಇಲ್ಲ ಸ್ವಾಮಿ, ನಾನೇ ಡೌರಿ ಕೊಡಲಿ, ಐ ಆಮ್ ಎ ಟ್ಯಾಕ್ಸ್ ಪೇಯರ್, ಐಟಿ ಕಟ್ತೀನಿ ನಾನು, ಐ ಹ್ಯಾವ್ ವೆಲ್ ರೆಪ್ಯುಟೇಷನ್, ಮೈ ಫೈನಾನ್ಷಿಯಲ್ ಸ್ಟಾಟಸ್ ಇಸ್ ಕ್ವೈಟ್ ಗುಡ್. ಜೊತೆಗೆ ಅವಳನ್ನ ಮದುವೆ ಅವ್ರದ್ದು ಜಮೀನ್ ಬರ್ಸ್ಕ ಬನ್ನಿ ಅಂತ ಅಂದ್ಬಿಟ್ಟು ಕೇಳಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ನಮ್ಮ ತಾತನವ್ರು 7 ಎಕರೆ ಜಮೀನು ಇದೆ, ಅದನ್ನೇ ನಾನು ಸರಿಯಾಗಿ ನೋಡ್ತಾ ಇಲ್ಲ, ಅದನ್ನೇ ನಾನು ನೋಡಕ್ ಆಗ್ತಿಲ್ಲ. ಸೊ ಇದೆಲ್ಲ ಸುಳ್ಳು ಸರ್. ಇಟ್ಸ್ ಆಲ್ ಒಬ್ಬರನ್ನ ತೊಂದರೆ ಕೊಡಬೇಕು ಅನ್ನೋದಕ್ಕೆ ಏನೇನನ್ನ ದಾರಿ ಹುಡುಕ್ಬೋದು, ಆ ದಾರಿಗಳಿಗೆ ಇದು ಉದಾಹರಣೆ. ಯಾಕೆ ತೊಂದರೆ ಕೊಡಬೇಕು ಅಂತ ಯಾವ ಕಾರಣಕ್ಕೆ? ಸಿ, ಈಗ ನೋಡಿ, ಆ ಮೊದಲನೇ ವಿಚಾರ ಏನು ಹೈಕೋರ್ಟ್ ವಿಚಾರ ನಾನು ಮಾತಾಡಿದೆ, ಇದನ್ನ ನಾವು ಇಟ್ ವಾಸ್ ಅನ್ ವಿ ವೇರ್ ಇನ್ ಲವ್, ವಿ ಅಟೆಂಪ್ಟೆಡ್ ಫಾರ್ ಸುಸೈಡ್, ಇಟ್ಸ್ ಕ್ಲಿಯರ್ ಕಟ್. ಇದು ಏನು ಇವತ್ತು ನಿನ್ನೆ ವಿಚಾರ ಅಲ್ಲ. 2014 ಇಸ್ವಿ ಮೇ 31ನೇ ತಾರೀಕು ಮತ್ತು ಜೂನ್ 1 2014 ಇಸ್ವಿಯಲ್ಲಿ ನಡೆದಂತ ವಿಚಾರ. ಇದು ಪಬ್ಲಿಕ್ ಡೊಮೈನ್ ಅಂತ. ಇನ್ನು ಮತ್ತೋರ್ವ ಗೌತಮಿ ಹಿರೇಮಠ ಕೂಡ ನನ್ನ ಸ್ನೇಹಿತೆ ಅನ್ನೋದಾಗಿ ಹೇಳ್ಕೊಂಡಿದ್ದಾರೆ. ಬಟ್ ಆಕೆ ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅದು ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಇನ್ನು ಕೋರ್ಟ್ಗೆ ಹೋಗಿತ್ತು ಆ ಕೇಸು, ಅಲ್ಲಿ ನನ್ನ ತಪ್ಪಿಲ್ಲ ಅನ್ನೋದಾಗಿ ಕೂಡ ತೀರ್ಪು ಬಂತು. ಈಗ ಪತ್ನಿ ವಿನೋದ ಸುಳ್ಳು ಆರೋಪ ಮಾಡ್ತಿದ್ದಾರೆ ನನ್ನ ವಿರುದ್ಧವಾಗಿ. ನಮ್ಮಂಥವರನ್ನ ಟಾರ್ಗೆಟ್ ಮಾಡುವುದು ಈಕೆಯ ಕೆಲಸ ಅಂತ ನೇರ ಹೆಂಡತಿ ಮೇಲೆ ತಿರುಗಿ ಬಿದ್ದಿದ್ದಾರೆ. ಹಿಂದೆ ಬೆಂಗಳೂರು ಹುಡುಗನ ಜೊತೆ ನಿಶ್ಚಯವಾಗಿತ್ತು ಅಥವಾ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಅದು ಯಾಕೆ ಮುರಿದು ಬಿತ್ತು ಅಥವಾ ಬ್ರೇಕಪ್ ಆಯಿತು ಅದನ್ನು ಆಕೆ ಹೇಳಬೇಕು. ಮದುವೆ ಆಗೋದಕ್ಕಿಂತ ಮುಂಚೆ ಇವರೇ ಕೇಳಬೇಕಾಗಿತ್ತು, ಯಾಕೆ, ಏನು, ಎತ್ತ ಅಂತ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ತಪ್ಪು ನಂದು ಇಲ್ಲವೇ ಇಲ್ಲ ಅನ್ನೋದಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ಇಟ್ಸ್ ಎ ಬ್ಲೇಟೆಂಟ್ ಮಿಸ್ಕಮ್ಯುನಿಕೇಶನ್ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಸ್, ಗೌತಮಿ ಹಿರೇಮಠ್ ಮತ್ತು ನಾನು ಪರಿಚಯಸ್ಥರು, ಸ್ನೇಹಿತರು, ವಿ ಆರ್ ಕ್ಲೋಸ್. ನಾನು ಡಿನೈ ಮಾಡ್ತಾ ಇಲ್ಲ. ಎಸ್, ವಿ ಆರ್ ಕ್ಲೋಸ್, ವಿ ಆರ್ ಪರ್ಸನಲಿ ಕ್ಲೋಸ್, ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಗೌತಮಿ ಹಿರೇಮಠ್ ಆಕೆಯ ಸ್ವಕಾರಣಗಳಿಗೆ, ಆಕೆಯ ವೈಯಕ್ತಿಕ ಕಾರಣಗಳಿಗೆ ಆಕೆಯ ಮನೆಯಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನು ಕೂಡ ನಾವು ಕೋರ್ಟಲ್ಲಿ ಅವರು ಕೇಸ
ರಿಜಿಸ್ಟರ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆದ್ಮೇಲೆ ಅದನ್ನು ಕೂಡ ನಾವು ಎವಿಡೆನ್ಸ್ಗಳನ್ನ ಕಲೆ ಹಾಕಿ ಅದನ್ನು ಕೂಡ ವಿಚಾರಣೆಗಳೆಲ್ಲ ನಡೆಯುತ್ತೆ. ಅದು ಕೂಡ ಸವಿಸ್ತಾರವಾದಂತ ಕಥೆಗಳು ಆಗ್ತವೆ. ಅದಾದ್ಮೇಲೆ ಅವರಿಗೆ ಏನು ಇಶ್ಯೂ ಇತ್ತು ಅದು ಅವರಿಗೆ ಕಂಪ್ಲೇಂಟ್ಗಳಿಗೆ ಅರ್ಥ ಆಗಿ ಅವರೇ ಖುದ್ದಾಗಿ ಬಂದು ಕೋರ್ಟ್ನಲ್ಲಿ ಇಲ್ಲೇ ಇದೇ 5th ADG ಅನ್ಸುತ್ತೆ, 5th JMFC, 6th JMFC ಅಲ್ಲಿ ಅವರೇ ಖುದ್ದಾಗಿ ಬಂದು ಇಲ್ಲ ನಾವು ನೋಡಿಲ್ಲ ಇವರನ್ನ ಅಂತ ಅಂದ್ಬಿಟ್ಟು ಅವರೇ ಕೂಡ ಅವರ ಹೇಳಿಕೆಯನ್ನ ಅವರೇ ಬದಲಾಯಿಸ್ತಾರೆ. ಇದು ಏನ್ ತೋರಿಸುತ್ತೆ? ಇದು ವಿನ್ನಸಂಖ್ಯೆ. ಓಕೆ, ಈ ಗೌತಮಿ ಮತ್ತು ಹೇಗ್ ಪರಿಚಯ? ಆಕೆ ಇಂಗ್ಲೆಂಡ್ ಇದ್ದಂತೆ. ಹೌದು ಹೇಗ್ ಪರಿಚಯ ಆಯ್ತು? ಸಿ ಇಂಗ್ಲೆಂಡ್ ಇದ್ದಾಗ್ಲಿಗಿಂತ ಅವ್ರೇನ್ ಇಂಗ್ಲೆಂಡ್ ಇದ್ದಿದ್ದು ಅದಕ್ಕಿಂತ ಮುಂಚೆಯಿಂದ ನನಗೆ ಗೊತ್ತು. ನಾನೇ ನನಗೊಂದು iPhone 7 ಬೇಕು ಅಂತ ಅಂದ್ಬಿಟ್ಟು ಆಕೆ ದುಡ್ಡು ಕೊಟ್ಬಿಟ್ಟು ನಾನೇ ತರಿಸ್ಕೊಂಡಿದ್ದೀನಿ. ಆಕೆ ವೆಕೇಶನ್ ಅದು ಬಂದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಹೋಗ್ತಾ ಇದ್ರು. ಸೊ ನಾನು ಅವಾಗ ಮೈಸೂರು ಯೂನಿವರ್ಸಿಟಿ ಕಡೆ ಹೋಗ್ತಾ ಇದ್ದೆ. ಒಬ್ಬರು ಕಾಮನ್ ಫ್ರೆಂಡ್ ಮುಖಾಂತರ ಗೊತ್ತಿತ್ತು. ಅದಾದ್ಮೇಲೆ ಫೇಸ್ಬುಕ್ ಅಲ್ಲೂ ಕೂಡ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು, ಅಕ್ಸೆಪ್ಟ್ ಮಾಡಿದ್ವಿ. ನಾನು ಬೇಡಪ್ಪ ನಾನು ಮದ್ವೆ ಆಗ್ತೀನಿ ಅಂದ್ಬಿಟ್ಟು ನಮ್ಮ ಅಪ್ಪನ ಕಾಲೆಲ್ಲ ಹಿಡ್ಕೊಂಡು ಮದ್ವೆ ಆದೆ ಸರ್. ಮದ್ವೆ ಆದ್ಮೇಲೆ ಕರ್ಕೊಂಡು ಹೋದ್ರು ಮನೆಗೆ. ಕರ್ಕೊಂಡು ಹೋದ್ಮೇಲೆ ಇದೇನಪ್ಪ ಸರ್ ಮದ್ವೆ ದಿನ ಹಿಂದಿನ ದಿನ ಆಗಿದ್ ಗಲಾಟೆ ನೀವ್ ಈ ತರ ಅವಮಾನ ಮಾಡಿದ್ರಿ ನಮ್ಗೆ ಅಂತ ಹೇಳ್ಬಿಟ್ಟು ಇದೇನಪ್ಪ ಇಟ್ಕೊಂಡು ಜಮೀನ್ ಬರ್ಸ್ಕೊಬಾ, ನಿಮ್ಗೆ ವರದಕ್ಷಿಣೆ ಅಂತ ನಮ್ಗೆ ಇದೇ ಬೇಕಾಗಿರೋದು, ನನ್ಗೆ ಇನ್ನೇನು ಬೇಡ ಅಂದ್ಬಿಟ್ಟು ರಿವಾಲ್ವರ್ ಎಲ್ಲ ಹಿಡಿಯೋದು, ಸಾಯಿಸ್ಬಿಡ್ತೀನಿ, ಈ ಹುಡ್ಗಿರೆಲ್ಲಾರನು ಇದೇ ತರ ಸಾಯಿಸಿದೀನಿ, ನಿನ್ನೂ ಸಾಯಿಸ್ಬಿಡ್ತೀನಿ ಈ ತರ ಹೇಳ್ತಿದ್ದ. ನಮ್ಗೆ ಇವ್ನ್ ಯಾಕೆ ಈ ತರ ಹೇಳ್ತಾನೆ ಅಂತ ನನ್ಗೆ ಸ್ವಲ್ಪ ಅನುಮಾನ ಬರೋದು. ಅದ್ರಿಂದ ನಮ್ಮ ಅಮ್ಮನ ಜೊತೆ ಹೇಳ್ದೆ ಈ ತರ ಎಲ್ಲ ಟಾರ್ಚರ್ ಕೊಡ್ತಾವ್ರೆ, ಡೆತ್ ನೋಟ್ ಎಲ್ಲ ಬರಿ ಅಂತಾರೆ, ನಾನ್ ಸತ್ತೋಗ್ಬಿಡ್ತೀನಿ, ನಾನು ಇರೋದೇ ಇಲ್ಲ ಅಮ್ಮ, ನೀವ್ ಬಂದ್ರೆ ಮಾತ್ರ ನಾನ್ ಬದುಕೋದು, ನೀವ್ ಬರೋ ಹೊತ್ಗೂ ಸಾಯಿಸ್ಬಿಡ್ತಾರೆ.